ತಾನೇ ನನಿತಾನ. ಎಣ್ಣೆಕಾಳುಗಳು ಇತರ ಕೃಷಿ ಉತ್ಪನ್ನಗಳಂತೆ ಪ್ರಮುಖ ಬೆಳೆಗಳಾಗಿವೆ. ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಎಣ್ಣೆಕಾಳುಗಳ ಕೃಷಿ ಕ್ಷೀಣಿಸುತ್ತಾ ಸಾಗಿದ್ದರೂ ಹೊಸ ತಾಂತ್ರಿಕತೆಗಳಿಂದಾಗಿ ಮಣ್ಣು ಪರೀಕ್ಷೆ ಮಾಡಿಸಿ ಸೂಕ್ತ ನೀರು ಮತ್ತು ಗೊಬ್ಬರ ಪೂರೈಕೆ ಮಾಡುತ್ತಿರುವುದರಿಂದಾಗಿ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ 2013-14ನೇ ಸಾಲಿನಲ್ಲಿ ನಮ್ಮ ರಾಜ್ಯಕ್ಕೆ ಅಧಿಕ ಎಣ್ಣೆಕಾಳುಗಳ ಉತ್ಪಾದನೆ ಹಾಗೂ ಉತ್ಪಾದಕತೆಗಾಗಿ ರಾಷ್ಟ್ರಮಟ್ಟದ ಕೃಷಿ ಕರ್ಮಾನ್ ಪ್ರಶಸ್ತಿ ದೊರೆತಿದೆ. ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರು ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ನಾವು ಈ ಎಣ್ಣೆಕಾಳುಗಳಲ್ಲಿ ಕ್ಷೇತ್ರ ಕಡಿಮೆ ಆಗ್ತಾ ಬಂದಿದೆ. ಕಳೆದ ಒಂದು 10 ವರ್ಷಗಳ ಒಂದು ಎಣ್ಣೆಕಾಳು ಬೆಳೆಗಳ ವಿಸ್ತೀರ್ಣ ನೋಡಿದಾಗ ಕಡಿಮೆ ಆದರೂ ಸಹಿತ ನಮ್ಮ ಉತ್ಪಾದಕತೆ ಭಾಳ ಹೆಚ್ಚಿಗೆ ಆಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾದಂಥ ಭಾಳ ಮುಖ್ಯವಾದಂಥ ವಿಷಯ. 2010 ಮತ್ತು 11ನೇ ಸಾಲಿನಲ್ಲಿ ಮತ್ತು ಇಂದಿನ ವರ್ಷಗಳಲ್ಲಿ ನಮಗೆ ನೆಲಗಡಲೆಯಲ್ಲಿ 660 kg ಒಂದು ಹೆಕ್ಟೇರ್ಗೆ ಉತ್ಪಾದಕತೆ ಇದ್ದದ್ದನ್ನು 2013 ಮತ್ತು 14ನೇ ಸಾಲಿನಲ್ಲಿ ಅದು 900 kg ಒಂದು ಹೆಕ್ಟೇರ್ಗೆ ಬರಲಿಕ್ಕೆ ಸಾಧ್ಯವಾಯಿತು. ಅದೇ ರೀತಿ ಸೋಯಾ ಅವರೆನಲ್ಲಿ ನಮ್ಮ ಉತ್ಪಾದಕತೆ 900 kg ಒಂದು ಹೆಕ್ಟೇರ್ಗೆ ಇದ್ದದ್ದು 1300 kgಗೆ ಒಂದು ಹೆಕ್ಟೇರ್ನಲ್ಲಿ ನಾವು ಉತ್ಪಾದಕತೆಯನ್ನು ಸಾಧಿಸಿ ಒಟ್ಟಾರೆ ಈ ಎಣ್ಣೆಕಾಳುಗಳಲ್ಲಿ 13 ಮತ್ತು 14ನೇ ಸಾಲಿನಲ್ಲಿ 14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 11.78 ಲಕ್ಷ ಟನ್ನಷ್ಟು ನಾವು ಎಣ್ಣೆಕಾಳುಗಳನ್ನು ಉತ್ಪಾದನೆ ಮಾಡಿ ಇಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ 2 ಲಕ್ಷ ಟನ್ನಷ್ಟು ಹೆಚ್ಚಿಗೆ ಈ ಎಣ್ಣೆಕಾಳುಗಳನ್ನು ಉತ್ಪಾದನೆ ಮಾಡುವ ಜೊತೆಗೆ ಪ್ರತಿ ಹೆಕ್ಟೇರಿಗೆ ಸುಮಾರು 288 kgಯಷ್ಟು ಉತ್ಪಾದಕತೆಯನ್ನು ಜಾಸ್ತಿ ಮಾಡಿ ನಮ್ಮ ರಾಜ್ಯಕ್ಕೆ 2013 ಮತ್ತು 14ನೇ ಸಾಲಿನಲ್ಲಿ ಈ ಕೃಷಿ ಕರ್ಮಾನ್ ಅವಾರ್ಡನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ದಿನಾಂಕ 19ನೇ ಫೆಬ್ರವರಿ ನಮಗೆ ರಾಜಸ್ಥಾನದ ಸೂರತ್ಗರ್ನಲ್ಲಿ ನಮ್ಮ ರಾಜ್ಯಕ್ಕೆ ಅದು ಪ್ರಶಸ್ತಿ ಪ್ರದಾನ ಮಾಡಿದರು. ನಮ್ಮ ರಾಜ್ಯದಿಂದ ಮಾನ್ಯ ಕೃಷಿ ಸಚಿವರಾದ ಶ್ರೀಮಾನ್ ಬೈರೇಗೌಡರು, ರಾಜ್ಯದ ಅಭಿವೃದ್ಧಿ ಆಯುಕ್ತರಾದಂಥ ಶ್ರೀಮತಿ ಲತಾ ಕೃಷ್ಣರಾವ್ರವರು, ರಾಜ್ಯದ ಕೃಷಿ ಆಯುಕ್ತರಾದಂಥ ಸುಬೋಧ್ ಯಾದವ್ ಅವರು ಮತ್ತು ನಾನು ಕೃಷಿ ನಿರ್ದೇಶಕರು ಎಲ್ಲವೂ ಒಂದು ತಂಡವಾಗಿ ಹೋಗಿ ಮಾನ್ಯ ಪ್ರಧಾನ ಮಂತ್ರಿಗಳವರಿಂದ ನಾವು ಒಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ವಿ. ದ್ವಿದಳ ಧಾನ್ಯಗಳ ಅತಿ ಹೆಚ್ಚು ಉತ್ಪಾದಕತೆಗಾಗಿ ರಾಜ್ಯ ಸರ್ಕಾರಕ್ಕೆ 10-11ನೇ ಸಾಲಿನ ಕೃಷಿ ಕರ್ಮಾನ್ ಪ್ರಶಸ್ತಿ ದೊರೆತಿದ್ದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ. ನಮಗೆ 2010 ಮತ್ತು 11ನೇ ಸಾಲಿನಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಅದರಲ್ಲೂ ವಿಶೇಷವಾಗಿ ಈ ಧಾನ್ಯದ ಬೆಳೆಗಳಲ್ಲಿ ಇಡೀ ರಾಷ್ಟ್ರದಲ್ಲೇ ನಾವು ಅತಿ ಹೆಚ್ಚು ಧಾನ್ಯದ ಉತ್ಪಾದನೆ ಮಾಡಿದಂಥ ಸಂದರ್ಭದಲ್ಲಿ 2010 ಮತ್ತು 11ರ ಸಾಲಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಕೃಷಿ ಕರ್ಮಾನ್ ಅವಾರ್ಡ್ ದೊರಕಿತ್ತು. ಪ್ರಮುಖ ಎಣ್ಣೆಕಾಳು ಬೆಳೆಗಳಾದ ನೆಲಗಡಲೆ ಮತ್ತು ಸೂರ್ಯಕಾಂತಿಯನ್ನು ಬೆಳೆಯುವ ವಿಸ್ತೀರ್ಣದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದ್ದರೂ ಹಿಂದೆ ಹೆಕ್ಟೇರ್ಗೆ 600 kg ಇಳುವರಿ ಪಡೆದರೆ ಇಂದು 900 kgಯಷ್ಟು ಇಳುವರಿ ಪಡೆಯುತ್ತಿರುವುದು ಗಮನಾರ್ಹ ಸಂಗತಿ. ಖುಷ್ಕಿ ಪ್ರದೇಶದಲ್ಲಿ ಸುಧಾರಿತ ಕೃಷಿ ಮೂಲಕ ಎಣ್ಣೆಕಾಳು ಬೆಳೆಗೆ ಪ್ರೋತ್ಸಾಹ ಮತ್ತು ಸೋಯಾ ಅವರೆ ಬೆಳೆ ವಿಸ್ತೀರ್ಣ ವೃದ್ಧಿಯಿಂದ ಇದು ಸಾಧ್ಯವಾಗಿದೆ. ಈ ಕೃಷಿ ವಿಶ್ವವಿದ್ಯಾನಿಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಹೊಸ ತಳಿಗಳು ಮತ್ತು ಇಲಾಖೆಯ ಒಂದು ವಿಸ್ತರಣೆ ಕಾರ್ಯದ ಮೂಲಕ ಮತ್ತು ನಾವೇನು ಇವತ್ತಿನ ದಿವಸ ರಾಜ್ಯದಲ್ಲಿ ನಾವು ಈ ಭೂಚೇತನ ಕಾರ್ಯಕ್ರಮವನ್ನು ಖುಷ್ಕಿ ಪ್ರದೇಶದಲ್ಲಿ ಸುಮಾರು 50 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಈ ಸುಧಾರಿತ ಖುಷ್ಕಿ ಬೇಸಾಯದ ತಾಂತ್ರಿಕತೆಗಳನ್ನು ಒಳಗೊಂಡಂತೆ ಮತ್ತು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಈ ರಸಗೊಬ್ಬರಗಳನ್ನು ಬಳಕೆ ಮಾಡುವಂಥದ್ದು, ಲಘು ಪೋಷಕಾಂಶಗಳ ಬಳಕೆ ಮಾಡುವಂಥದ್ದು, ಒಟ್ಟಿನಲ್ಲಿ ಒಂದು ಪ್ಯಾಕೇಜ್ ರೂಪದಲ್ಲಿ ಈ ತಾಂತ್ರಿಕತೆ ವರ್ಗಾವಣೆ ನಮ್ಮ ಇಲಾಖೆ ವಿಸ್ತರಣೆ ಕಾರ್ಯಕರ್ತರು ಮಾಡಿದ ಹಿನ್ನೆಲೆಯಲ್ಲಿ ರೈತರು ಈ ಒಂದು ಉತ್ಪಾದಕತೆ ಹೆಚ್ಚಿಸುವಲ್ಲಿ
ಭಾಳಷ್ಟು ನೆರವಾಗಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ನಮ್ಮ ಎಣ್ಣೆಕಾಳು ವಿಸ್ತೀರ್ಣ ಭಾಳಷ್ಟು ಕುಂಠಿತವಾಗಿದೆ. ಹಿಂದೆ 2001-2ನೇ ಸಾಲಿನಲ್ಲಿ ನೋಡಿದ್ರೆ ಸುಮಾರು 20 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಎಣ್ಣೆಕಾಳು ಬೆಳೆಗಳನ್ನು ಬೆಳೀತಾ ಇದ್ವಿ. ಮುಖ್ಯವಾಗಿ ನೆಲಗಡಲೆ ಭಾಳ ಮುಖ್ಯವಾದಂಥ ಬೆಳೆ, ಸೂರ್ಯಕಾಂತಿ ಭಾಳ ಮುಖ್ಯವಾದಂಥದ್ದು. ಇವತ್ತಿನ ದಿವಸ ನೋಡಿದ್ರೆ ನಮ್ಮ 14-15ನೇ ಸಾಲಿನಲ್ಲಿ ನೋಡಿದಾಗ ಈ ವಿಸ್ತೀರ್ಣ ಭಾಳಷ್ಟು ಕಡಿಮೆ ಆಗಿದೆ. ಈಗ 20 ಲಕ್ಷ ಹೆಕ್ಟೇರ್ ಇದ್ದಿದ್ದು ಇವತ್ತಿನ ದಿವಸ 14 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಕುಂಠಿತಗೊಂಡಿದೆ. ಆದರೂ ಕೂಡ ಉತ್ಪಾದಕತೆ ಏನು ಹಿಂದೆ 600 kg ಇತ್ತು ಒಂದು ಹೆಕ್ಟೇರ್ಗೆ, ಇವತ್ತಿನ ದಿವಸ ನಾವು 900 kg ಅಷ್ಟು ಒಂದು ಹೆಕ್ಟೇರ್ಗೆ, ಅಂದರೆ ಸುಮಾರು 3 ಕ್ವಿಂಟಾಲ್ನಷ್ಟು ಉತ್ಪಾದಕತೆ ಒಂದು ಹೆಕ್ಟೇರ್, ಅಂದರೆ 2.5 ಎಕರೆ ಪ್ರದೇಶದಲ್ಲಿ ಸುಮಾರು 3 ಕ್ವಿಂಟಾಲ್ನಷ್ಟು ಅಧಿಕ ಉತ್ಪಾದಕತೆ ಮಾಡಿರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನೆಲಗಡಲೆ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ ಈಗ ಕಳೆದ ಈ ವರ್ಷದಲ್ಲಿ 34 ತಾಲೂಕುಗಳನ್ನು ಬರಪೀಡಿತ ಪ್ರದೇಶ ಅಂತೂ ಘೋಷಣೆ ಆಗಿದೆ. ಕಳೆದ ವರ್ಷ 125 ತಾಲೂಕುಗಳು ಘೋಷಣೆಯಾಗಿತ್ತು. ಹಾಗೆ ಪ್ರತಿ ವರ್ಷ ನಮ್ಮಲ್ಲಿ ಸುಮಾರು 75ರಿಂದ 100 ತಾಲೂಕುವರೆಗೂ ಬರಪೀಡಿತ ತಾಲೂಕು ಅಂತ ಘೋಷಣೆ ಆಗಿದ್ರೂ ಸಹಿತ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಈ ನೆಲಗಡಲೆ ಉತ್ಪಾದಕತೆಯನ್ನು ಪ್ರತಿ ಹೆಕ್ಟೇರ್ಗೆ ಸುಮಾರು 150 kgಯಷ್ಟು ಜಾಸ್ತಿಯಾಗಿರ್ತಕ್ಕಂಥದ್ದು. ಸೋಯಾ ಅವರೆ ವಿಸ್ತೀರ್ಣ ಹೆಚ್ಚಿಗೆಗೊಂಡು ಪ್ರತಿ ಹೆಕ್ಟೇರ್ನಲ್ಲಿ ನಮಗೆ ಹಿಂದೆ ಬರ್ತಾ ಇದ್ದಿದ್ದು ಉತ್ಪಾದಕತೆ ಕೇವಲ 900 kgಯಷ್ಟು, ಇವತ್ತಿನ ದಿವಸ 1300 kgಯಷ್ಟು ಒಂದು ಹೆಕ್ಟೇರ್ಗೆ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಸಾಧ್ಯವಾಗಿದೆ. ಆ ನಿಟ್ಟಿನಲ್ಲಿ ಒಟ್ಟಾರೆ 14 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ 11.78 ಲಕ್ಷ ಟನ್ನಷ್ಟು ಎಣ್ಣೆಕಾಳುಗಳನ್ನು ನಾವು 13-14ನೇ ಸಾಲಿನಲ್ಲಿ ಉತ್ಪಾದನೆ ಮಾಡಿ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಕೇವಲ 9 ಲಕ್ಷ ಟನ್ ಇದ್ದಂಥ ಉತ್ಪಾದನೆಯನ್ನು 12 ಲಕ್ಷ ಟನ್ಗೆ ಏರಿಸಿದ್ದೇವೆ. 600 kg ಒಂದು ಹೆಕ್ಟೇರ್ಗೆ ಇದ್ದಂಥ ಉತ್ಪಾದಕತೆಯನ್ನು 900 kg ಒಂದು ಹೆಕ್ಟೇರ್ಗೆ ಏರಿಸಿ ನಮ್ಮ ರಾಜ್ಯಕ್ಕೆ ಈ ಮಾಡಿದಂಥ ಸಾಧನೆಗೆ ರಾಷ್ಟ್ರಮಟ್ಟದಲ್ಲಿ ಈ ಒಂದು ಪುರಸ್ಕಾರ ಸಿಕ್ಕಿದೆ. ಈ ಒಂದು ಪುರಸ್ಕಾರದಿಂದ ಇನ್ನೂ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಬೇರೆ ಇತರ ಬೆಳೆಗಳಲ್ಲೂ ಸಹಿತ, ಮುಖ್ಯವಾಗಿ ಈ ಏಕದಳ ಧಾನ್ಯ, ಅದರಲ್ಲೂ ವಿಶೇಷವಾಗಿ ಈ ರಾಗಿ ಬೆಳೆ ಮತ್ತು ಹಿಂಗಾರಿ ಜೋಳ, ಏನು ನಾವು ಆಹಾರ ಬೆಳೆಗಳಲ್ಲಿ ಬಳಕೆ ಮಾಡುವಂಥ ಈ ಪೌಷ್ಟಿಕ ಆಹಾರ ಧಾನ್ಯದ ಬೆಳೆಗಳ ಕಡೆಗೆ ಹೆಚ್ಚು ಗಮನ ಹರಿಸಲಿಕ್ಕೆ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಕಿರುಧಾನ್ಯಗಳು, ಏನು ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿ ಈ ಕಿರುಧಾನ್ಯಗಳ ಕ್ಷೇತ್ರ ಏನು ಇವತ್ತಿನ ದಿವಸ ಕಡಿಮೆ ಆಗ್ತಾ ಇದೆ, ಆ ಒಂದು ಪ್ರದೇಶದಲ್ಲಿ ಈ ಕಿರುಧಾನ್ಯಗಳನ್ನು ಹೆಚ್ಚು ಬೆಳೀಲಿಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ದ್ವಿದಳ ಧಾನ್ಯ ಕಡೆ ಗಮನ ಹರಿಸುವಂಥ ನಿಟ್ಟಿನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಕೃಷಿ ಭಾಗ್ಯ ಯೋಜನೆಯಡಿ ಮಳೆ ನೀರು ಸಂಗ್ರಹಣೆ ಹಾಗೂ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಂಥ ನೀರಿನ ಬಳಕೆ, ಲಘು ನೀರಾವರಿಗೆ ಪ್ರೋತ್ಸಾಹ, ಸುಧಾರಿತ ಬೆಳೆಗಳನ್ನು ಬೆಳೆದು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸುವುದು, ಏಕದಳ, ದ್ವಿದಳ, ಎಣ್ಣೆಕಾಳು ಬೆಳೆಗೆ ಪ್ರೋತ್ಸಾಹ ಮುಂತಾದ ಕ್ರಮಗಳಿಗೆ ಸರ್ಕಾರ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈ ಕೃಷಿ ಭಾಗ್ಯ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ 70% ಪ್ರದೇಶದಲ್ಲಿ ಮಳೆ ಆಧಾರಿತ ಒಂದು ಕೃಷಿಯನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ಕೃಷಿ ಭಾಗ್ಯ ಯೋಜನೆ ತಂದು ಅಲ್ಲಿ ಮಳೆ ನೀರನ್ನು ಸಂಗ್ರಹಣೆ ಮಾಡುವಂಥದ್ದು, ಕೃಷಿ ಹೊಂಡದಲ್ಲಿ ಸಂಗ್ರಹಣೆ ಆದಂಥ ನೀರನ್ನು ಬೆಳೆಗಳಿಗೆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಉಪಯೋಗಿಸಿಕೊಡಲಿಕ್ಕೆ ಒಂದು ಈ ಮೋಟಾರ್ ಡೀಸೆಲ್ ಪಂಪ್ ಸೆಟ್ ಬಳಕೆ ಮಾಡಿ ನೀರನ್ನು ಆ ಹೊಂಡದಿಂದ ಎತ್ತಿ ಬಳಕೆ ಮಾಡುವಂಥದ್ದು. ಲಘು ನೀರಾವರಿ, ನೀರನ್ನು ಪ್ರತಿ ನೀರಿನಿಂದ ಹೆಚ್ಚು ಉತ್ಪಾದಕತೆ ಮಾಡೋ ನಿಟ್ಟಿನಲ್ಲಿ ಲಘು ನೀರಾವರಿಗೆ ಪ್ರೋತ್ಸಾಹ ಕೊಡುವಂಥದ್ದು ಮತ್ತು ಬೆಳೆ ಪ್ರಾತ್ಯಕ್ಷಿತೆ, ಸುಧಾರಿತ ಬೆಳೆಗಳನ್ನು ಬೆಳೆಯುವಂಥದ್ದು, ತೋಟಗಾರಿಕೆ ಮಾಡ್ತಕ್ಕಂಥ ಒಂದು ಈ ಪಾಲಿ ಹೌಸ್ ಕ್ಷೇತ್ರ ಇರ್ಬೋದು, ಅಥವಾ ನಮ್ಮ ಕೃಷಿ ಬೆಳೆಗಳಲ್ಲಿ ಸುಧಾರಣೆ ತರ್ತಕ್ಕಂಥ ಬೆಳೆ ಪದ್ಧತಿಗಳನ್ನು ಅಳವಡಿಸಿ ಒಂದು ಪ್ಯಾಕೇಜ್ ರೂಪದಲ್ಲಿ ಈ ಒಂದು ಸವಲತ್ತುಗಳನ್ನು ರೈತರಿಗೆ ಖುಷ್ಕಿ ಪ್ರದೇಶದಲ್ಲಿ, ಅದರಲ್ಲೂ ರಾಜ್ಯದ 5 ಒಣ ವಲಯಗಳೇನಿದ್ದಾವೆ ಅಲ್ಲಿ ಬರ್ತಕ್ಕಂಥ 129 ತಾಲೂಕುಗಳಲ್ಲಿ
ಈ ಕೃಷಿ ಭಾಗ್ಯ ಯೋಜನೆ ನೆರವಿನಿಂದ ಈ ವರ್ಷ ಮತ್ತು ಮುಂಬರುವ ದಿನಗಳಲ್ಲಿ ದ್ವಿದಳ ಧಾನ್ಯ, ಎಣ್ಣೆಕಾಳು ಮತ್ತು ಏಕದಳ ಧಾನ್ಯ ಇವೆಲ್ಲ ಬೆಳೆಗಳ ಉತ್ಪಾದಕತೆಯನ್ನು ಹೆಚ್ಚಿಸಲು ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ರೈತ ಬಾಂಧವರು ತಜ್ಞರ ಸಲಹೆ ಮೇರೆಗೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಿ ಸರ್ಕಾರಿ ಸವಲತ್ತುಗಳನ್ನು ಪಡೆದುಕೊಂಡು ಉತ್ಪಾದಕತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ನಮಗೆ ಈ ಕೃಷಿ ಕರ್ಮಾನ್ ಅವಾರ್ಡ್ ಏನು ದೊರಕಿದೆ, ಇದರಲ್ಲಿ ವಿಶೇಷವಾಗಿ ನಮಗೆ ರಾಜ್ಯಕ್ಕೆ 1 ಕೋಟಿ ರೂಪಾಯಿ ಸಹ ಅನುದಾನ ಈ ಕೇಂದ್ರ ಸರ್ಕಾರದಿಂದ ಬಂದಿದೆ. ಇದನ್ನು ನಾವು ಮೂಲಭೂತ ಸೌಕರ್ಯಗಳನ್ನು ಕಚೇರಿಗಳಲ್ಲಿ ಮೂಲಭೂತ ಸೌಕರ್ಯ ಮತ್ತು ನಾವು ವಿಶೇಷವಾಗಿ ಅದನ್ನು ನಾವು ಕೆಳ ಹಂತದಿಂದ ಇರ್ತಕ್ಕಂಥ ವಿವಿಧ ವರ್ಗದ ಅಧಿಕಾರಿಗಳಿಗೆ ಪ್ರೋತ್ಸಾಹ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಬಹುಮಾನಗಳನ್ನು ಏರ್ಪಡಿಸಲಿಕ್ಕೆ ಒಂದು ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಮತ್ತು ಈ ರೈತ ಬಾಂಧವರಿಗೆ ವಿವಿಧ ಕ್ಷೇತ್ರಗಳಲ್ಲಿ ಅವ್ರನ್ನ ಹೆಚ್ಚಿಗೆ ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ಈ ಬಂದಿರತಕ್ಕಂಥ 1 ಕೋಟಿ ರೂಪಾಯಿ ಅನುದಾನದಲ್ಲಿ ನಾವು ಈ ಒಂದು ಪ್ರಶಸ್ತಿಗಳನ್ನು ನೀಡಿ ನಮ್ಮ ರಾಜ್ಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆಗಲೇ ಹೇಳಿದಾಗೆ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳು ಒಟ್ಟಾರೆ ಕೃಷಿ ಉತ್ಪಾದಕತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಈ ಅನುದಾನವನ್ನು ಸದ್ಬಳಕೆ ಮಾಡಿ ಎಲ್ಲ ಹಂತದ ಅಧಿಕಾರಿಗಳನ್ನು ಪ್ರೋತ್ಸಾಹಿಸುವಂಥದ್ದು, ಎಲ್ಲ ಮಟ್ಟದಲ್ಲೂ ರೈತರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಈ ಅನುದಾನವನ್ನು ಬಳಕೆ ಮಾಡಿ ಇನ್ನೂ ನಮ್ಮ ರಾಜ್ಯದಲ್ಲಿ ಹೆಚ್ಚಿಗೆ ಉತ್ಪಾದನೆಯನ್ನು ಮಾಡಲಿಕ್ಕೆ ನಾವು ಈ ಅನುದಾನವನ್ನು ಬಳಕೆ ಮಾಡಲು ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾವು ಈಗಾಗಲೇ ತಯಾರಿ ಮಾಡಿಕೊಂಡಿದ್ದೇವೆ. ರಾಸುಗಳಲ್ಲಿ ಕಾಣಿಸಿಕೊಳ್ಳುವ ಕಾಲುಬಾಯಿ ರೋಗ ಒಂದು ಸಾಂಕ್ರಾಮಿಕ ರೋಗ. ಈ ರೋಗದ ವಿರುದ್ಧ ಲಸಿಕೆ ಹಾಕುವ ಕಾರ್ಯಕ್ರಮವನ್ನು ಪಶುಪಾಲನಾ ಇಲಾಖೆ ಹಾಗೂ ರಾಜ್ಯದ ಎಲ್ಲ ಜಿಲ್ಲಾ ಹಾಲು ಒಕ್ಕೂಟಗಳು ಹಮ್ಮಿಕೊಂಡಿವೆ. ರಾಜ್ಯದ ಎಲ್ಲ ಪಶುಪಾಲಕರು ಈ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಎಲ್ಲ ರಾಸುಗಳಿಗೆ ಲಸಿಕೆಗಳನ್ನು ಹಾಕಿಸುವ ಮೂಲಕ ಕಾಲುಬಾಯಿ ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಹಕರಿಸಬೇಕೆಂದು ಪಶುಪಾಲನಾ ಖಾತೆ ಸಚಿವ ಶ್ರೀ ಟಿ.ಬಿ. ಜಯಚಂದ್ರ ಅವರು ಮನವಿ ಮಾಡಿದರು. ಹೀಗೆ 2 ವರ್ಷದ ಹಿಂದೆ ಕಾಲುಬಾಯಿ ಜ್ವರ ನಿರಂತರವಾಗಿ ರಾಜ್ಯಾದ್ಯಂತ ಹರಡಿದ ಪ್ರಯುಕ್ತ 60,000ಕ್ಕೂ ಹೆಚ್ಚು ರಾಸುಗಳು ರೋಗಕ್ಕೆ ತುತ್ತಾಗಿದ್ದವು. 15,000ಕ್ಕೂ ಹೆಚ್ಚು ರಾಸುಗಳು ಅದರಿಂದ ಮರಣ ಹೊಂದಿದ್ದು. ಈ ತೊಂದರೆಯಿಂದ ಹೊರಬರಲು ನಾವೀಗಾಗಲೇ ರಾಜ್ಯ ಸರ್ಕಾರದಲ್ಲಿ ಲಸಿಕಾ ಮಾದರಿನಲ್ಲಿ ಪಲ್ಸ್ ಪೋಲಿಯೋ ಮಾದರಿನಲ್ಲಿ ಲಸಿಕೆಯನ್ನು ಹಾಕಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಹಿನ್ನೆಲೆಯಲ್ಲಿ ರೈತರು ಮತ್ತು ಅಧಿಕಾರಿಗಳೆಲ್ಲರೂ ಕೂಡ ಸಹಕರಿಸಿದ ಫಲವಾಗಿ ಆ ರೋಗವನ್ನು ನಾವು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಯಿತು. ಅದೇ ರೀತಿಯಾಗಿ ಈ ರೋಗವನ್ನು ಶಾಶ್ವತವಾಗಿ ನಿಯಂತ್ರಣ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದೇ ತಿಂಗಳ ಮಾರ್ಚ್ 9ರಿಂದ 25ನೇ ತಾರೀಕುವರೆಗೂ ಕೂಡ ನಮ್ಮ ಎಲ್ಲ ಅಧಿಕಾರಿಗಳು ಕೂಡ ಪ್ರತಿ ಹಳ್ಳಿಗಳಿಗೂ ಕೂಡ ಬರ್ತಾರೆ, ರೈತರನ್ನು ಸಂಪರ್ಕಿಸ್ತಾರೆ. ರೈತರೆಲ್ಲರೂ ಕೂಡ ವಿಶೇಷವಾಗಿ ಬಂದು ಅಧಿಕಾರಿಗಳ ಜೊತೆ ಸಹಕರಿಸಿ ಮತ್ತು ಅವರಲ್ಲಿ ಇರ್ತಕ್ಕಂಥ ಅವ್ರು ಸಾಕಿರ್ತಕ್ಕಂಥ ಯಾವುದೇ ಪ್ರಾಣಿಗಳಾಗಲಿ, ಗೆರ್ಸಿರ್ತಕ್ಕಂಥ ಪ್ರಾಣಿಗಳಾಗಲಿ, ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ ಎಲ್ಲ ಪ್ರಾಣಿಗಳಿಗೂ ಕೂಡ ಇದನ್ನು ಲಸಿಕೆಯನ್ನು ಹಾಕಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಲಸಿಕೆ ಹಾಕೋದ್ರ ಮುಖೇನ ಮಾತ್ರ ರೋಗವನ್ನು ತಡೆಗಟ್ಟಬಹುದೇ ವಿನಃ ಬೇರೆ ಯಾವುದರಿಂದಲೂ ಕೂಡ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾವು ಕೇಂದ್ರ ಸರ್ಕಾರದ ಪ್ರಶಂಸೆಗೂ ಕೂಡ ಒಳಗಾಗಿದ್ದೇವೆ. ರೋಗವನ್ನು ನಿಯಂತ್ರಣ ಮಾಡೋದಲ್ಲಿ ಕರ್ನಾಟಕ ಸರ್ಕಾರ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡಿದೆ ಅಂತಕ್ಕಂಥ ವಿಚಾರ ಕೂಡ ಇದೆ. ದಯಮಾಡಿ ಈ ಬಾರಿನೂ ಕೂಡ ನಾವು ಲಸಿಕೆ ಹಾಕ್ತಕ್ಕಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಹೆಚ್ಚು ಭಾಗವಹಿಸಬೇಕು, ಸಹಕರಿಸಬೇಕು ಮತ್ತು
ಲಸಿಕೆ ಹಾಕೋದ್ರ ಮುಖೇನ ಮಾತ್ರ ರೋಗವನ್ನು ನಿಯಂತ್ರಣ ವಿನಃ ಬೇರೆ ಯಾವುದರಿಂದಲೂ ಕೂಡ ಸಾಧ್ಯ ಅಲ್ಲ ಅಂತಕ್ಕಂಥದ್ದನ್ನು ರೈತರು ಮನವರಿಕೆಯನ್ನು ಮಾಡ್ಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡೋದಕ್ಕೆ ಇಚ್ಛೆಪಡ್ತೇನೆ. ಅದು ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲದ ರೀತಿಯಲ್ಲಿ ಉಚಿತವಾಗಿ ಕೊಡಿಸ್ತಕ್ಕಂಥ ಲಸಿಕೆ ಆಗಿದೆ. ದಯಮಾಡಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ.